ಇವತ್ತು ನಾವು ವಿರಾಟ್ ಅನ್ನೋ ಆನೆಯ ಒಂದು ದುರಂತ ಕಥೆಯನ್ನ ಸಂಕ್ಷಿಪ್ತವಾಗಿ ನೋಡೋಣ. ಕಾಡಲ್ಲಿ ರಾಜನಂತಿದ್ದ ಒಂದು ಆನೆ, ಅದನ್ನು ತಂದು ನಾವು ಪಂಜರದಲ್ಲಿ ಏನಾಗುತ್ತೆ ಅಲ್ವಾ? ವಿರಾಟ್ ಕಥೆ ಇದಕ್ಕೊಂದು ನಿಜಕ್ಕೂ ಒಂದು ಬೇಸರದ ಉದಾಹರಣೆ. ಮನುಷ್ಯ ಪ್ರಾಣಿ ಸಂಘರ್ಷದ ಕಠೋರ ಮುಖವನ್ನ ಇದು ತೋರಿಸುತ್ತೆ. ಸೊ ಮೊದಲನೇದಾಗಿ, ಯಾರು ಈ ವಿರಾಟ್? ಅದನ್ನ ಯಾಕೆ ಹಿಡಿದ್ರು? ವಿರಾಟ್ ಅಂದ್ರೆ ಸುಮಾರು 30 ವರ್ಷದ ತುಂಬು ಯೌವನದ ಧಷ್ಟಪುಷ್ಟ ಗಂಡಾನೆ. ಆದ್ರೆ ಹುಣಸೂರ್ ಕಡೆ ರೈತರಿಗೆ ಇದೊಂದು ಪುಂಡಾನೆ ಆಗಿತ್ತು. ಯಾಕಂದ್ರೆ ಬೆಳೆಯೆಲ್ಲ ಹಾಳು ಮಾಡ್ತಾ ಇತ್ತು. ಜನರ ದೂರಿನ ಮೇಲೆ ಅರಣ್ಯ ಇಲಾಖೆ ನವೆಂಬರ್ 2023ರಲ್ಲಿ ಅದನ್ನ ಸೆರೆ ಹಿಡಿಯುತ್ತೆ. ಆದ್ರೆ ನೋಡಿ, ಅದೇ ಅದರ ಅಂತ್ಯಕ್ಕೆ ಶುರುವಾಯಿತು. ಹಾಗಾದ್ರೆ ಸೆರೆ ಹಿಡಿದ ಮೇಲೆ ಏನಾಯ್ತು? ಎರಡನೇ ವಿಷಯ, ಕ್ಯಾಂಪ್ನಲ್ಲಿ ವಿರಾಟ್ ಹೇಗ್ ಸತ್ತು ಹೋಯ್ತು ಕೇಳಿದ್ರೆ ಶಾಕ್ ಆಗುತ್ತೆ. ಮುಖ್ಯ ಕಾರಣ ಸೆರೆಮನೆಯ ಆಘಾತ, ಅಂದ್ರೆ ಕ್ಯಾಪ್ಟಿವಿಟಿ ಡ್ರಾಮಾ. ಕಾಡಿನ ಸ್ವತಂತ್ರಕ್ಕೆ ಒಗ್ಗಿಕೊಂಡಿದ್ದ ವಿರಾಟ್ಗೆ ಕ್ರಾಲ್ ಅನ್ನೋ ಮರದ ಗೂಡಿನಲ್ಲಿರೋಕೆ ಆಗ್ಲೇ ಇಲ್ಲ. ಹೊರಬರೋಕೆ ಹೋರಾಡಿ ತನ್ನನ್ನು ತಾನೇ ಗಾಯ ಮಾಡ್ಕೊಂಡ್ಬಿಡ್ತು. ಕೊನೆಗೆ ಆ ಹೋರಾಟದಿಂದ ಏನಾಯ್ತು ಗೊತ್ತಾ? ವಿರಾಟ್ಗೆ ಆದ ಗಾಯಗಳಿಗೆಲ್ಲ ಸೋಂಕು ತಗಲಿ ಸೆಪ್ಟಿಸೀಮಿಯಾ ಸ್ಥಿತಿಗೆ ಬಂತು. ಅಂದ್ರೆ ಸೋಂಕು ಇಡೀ ದೇಹಕ್ಕೆ ಹರಡ್ಹೋಯ್ತು. ಒಂದು ಕಡೆ ಸೆರೆಯಲ್ಲಿದ್ದ ಮಾನಸಿಕ ಒತ್ತಡ, ಇನ್ನೊಂದು ಕಡೆ ನೋವು. ಈ ಕಾರಣಕ್ಕೆ ಚಿಕಿತ್ಸೆಗೆ ಸ್ಪಂದಿಸಲೇ ಇಲ್ಲ. ಕೊನೆಗೆ ಏಪ್ರಿಲ್ 2024ರಲ್ಲಿ ಅದು ತನ್ನ ಪ್ರಾಣ ಬಿಡ್ತು. ಒಟ್ಟಿನಲ್ಲಿ ಹೇಳೋದಾದ್ರೆ, ವಿರಾಟ್ ಕಥೆ ಕೇವಲ ಒಂದು ಆನೆಯ ಸಾವಲ್ಲ, ಇದು ಕಾಡಿನ ಸ್ವಾತಂತ್ರ್ಯವನ್ನ ಪಂಜರದಲ್ಲಿ ಬಂಧಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ನೋವಿನ ಸಂಕೇತ.